प्रतिष्ठापनार्थे जपे विनियोगः। ओम ह्रां अंगुष्ठाभ्यां नमः। ओम ह्रीं तर्जनीभ्यां नमः। ओम ह्रूं मध्यमाभ्यां नमः। ओम ह्रैं अनामिकाभ्यां नमः। ओम ह्रौं कनिष्ठिकाभ्यां नमः। ओम हः करतलकरपृष्ठाभ्यां नमः। ओम ह्रां हृदयाय नमः। ओम ह्रीं शिरसे स्वाहा। ओम ह्रूं शिखायै वषट्। ओम ह्रैं कवचायुहम्। ओम ह्रौं नेत्रत्रयाय वंषट्। ओम ह्रामि आचमनानन्तरं परिमಳपत्रपुष्पाणि समर्पयामि. ಧೂಪದೀಪಾನಂತರ ಒಂದು ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸಿ ಹೂವು ಅಕ್ಷತೆ ಪೂಜೆ ಮಾಡುವುದು. ಓಂ ವಿಶ್ವಾಮಿತ್ರ ಹಸಿ ಸವಿತಾ ಪ್ರಚೋದಯಾತ್ ಸತ್ಯಂ ವರ್ತೆನ ಪರಿಹಿಂಚಾಮಿ ಕಾಮಧೇನೋ ಸ್ಮರಾಮಿ ಅಮೃತಮಸ್ತು ಅಮೃತೋಪಸ್ತರಣಮಸೇ ಸ್ವಾಹ. ಓಂ ಪ್ರಾಣಾಯ ಸ್ವಾಹ. ಓಂ ಅಪಾನಾಯ
ನಾಡಿನ ಸಮಸ್ತ ಜನತೆಗೆ, ನನ್ನ ಕ್ಷೇತ್ರದ ಜನತೆಗೆ ಎಲ್ರಿಗೂ ಕೃಷ್ಣ ಜಯಂತಿಯ ಶುಭಾಶಯನ ಕೋರ್ತೇನೆ. ಪ್ರತಿಯೊಬ್ಬರು, ಪ್ರತಿಯೊಂದು ಕುಟುಂಬದಲ್ಲಿ, ಪ್ರತಿಯೊಂದು ಸಮುದಾಯದಲ್ಲಿ ಇವತ್ತೊಂದು ವಿಶೇಷವಾದ ದಿನ. ನಂದಿನಿ ಬಡಾವಣೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಏನು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಸಾವಿರಾರು ಜನ ಸಂಜೆವರೆಗೂ ಇಲ್ಲಿ ಬಂದು ದೇವರನ್ನು ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಕ್ಕಂಥದ್ದು ಇಲ್ಲಿಂದನೂ ಬಂದಿರತಕ್ಕ ಒಂದು ಪದ್ಧತಿ. ಈ ವರ್ಷವೂ ಬೆಳಗ್ಗೆ ಏನು ಪೂಜೆ ಪ್ರಾರಂಭ ಆಗಿದೆ, ಸಂಜೆವರೆಗೂ ಈ ರೀತಿ ಕಾರ್ಯಕ್ರಮ ನಡೆಯುತ್ತೆ. ಅವರೆಲ್ಲ ಒಂದು ಬೇಡಿಕೆ ಇದೆ, ಆ ವಿಗ್ರಹನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಈ ಭಾಗದಲ್ಲಿ ಎಲ್ಲಾದರೂ ಒಂದು ಕಡೆ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಮಾತಾಡ್ಕೊಂಡಿದ್ವಿ. ಯಾರಿಗೂ ಜನಕ್ಕೆ ತೊಂದರೆ ಆಗದ ರೀತಿ ಇಲ್ಲಿನ ಭಕ್ತಾದಿಗಳು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಕ್ಷೇತ್ರದಲ್ಲಿರೋದ್ರಿಂದ ಒಂದು ಕಡೆ ಅವಕಾಶವನ್ನು ಮಾಡಿಕೊಡ್ತೇವೆ. ಶ್ರೀಕೃಷ್ಣ ಗೋಕುಲ ಹಿತ ರಕ್ಷಣಾ ಸಮಿತಿ ವತಿಯಿಂದ ಪ್ರತಿ ವರ್ಷ ಕಳೆದ 20 ವರ್ಷಗಳಿಂದ ನಂದಿನಿ ಬಡಾವಣೆ ಬೆಂಗಳೂರಿನಲ್ಲಿ ಬಹಳ ವಿಜೃಂಭಣೆಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ಕೊಂಡು ಬಂದಿದ್ದೀವಿ. ಈ ಸಂಘ ಕಳೆದ 20 ವರ್ಷಗಳಿಂದ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಅತ್ಯುನ್ನತವಾಗಿರ್ತಕ್ಕಂಥ ಪ್ರತಿಭಾ ಪುರಸ್ಕಾರಗಳನ್ನು ನಡೆಸ್ಕೊಂಡು ಈ ಒಂದು ಸಂಘ ನಡೆಸ್ಕೊಂಡು ಬಂದಿದೆ. ಅದೇ ರೀತಿಯಾಗಿ ಈ ದಿನ ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಕೆ ಗೋಪಾಲಯ್ಯನವರು ಹಾಗೂ ನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂತಹ ಕೆ ವಿ ರಾಜೇಂದ್ರ ಕುಮಾರ್ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಕೃಷ್ಣ ಜಯಂತಿ ಕಾರ್ಯಕ್ರಮವನ್ನು ಬಹಳಷ್ಟು ಯಶಸ್ವಿಗೊಳಿಸಿದ್ದಾರೆ. ಈ ಒಂದು ಶ್ರೀಕೃಷ್ಣ ಕೃಪೆ ಎಲ್ಲರಿಗೂ ಕೂಡ ಇದೇ ರೀತಿ ಪ್ರತಿ ವರ್ಷ ಆಗ್ಲಿ ಅಂತೇಳಿ ಸಂಘದ ಮುಖಾಂತರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಕೃಷ್ಣ ವೇಷಧಾರಿಯಾಗಿ, ರಾಧೆಯ ವೇಷಧಾರಿಯಾಗಿ ಕೂಡ ಬಂದಿದ್ದಾರೆ. ಅದೇ ರೀತಿಯಾಗಿ ಮಹಿಳೆಯರು ಕೂಡ ಬಹಳ ಅತ್ಯುತ್ತಮವಾಗಿ ಇಲ್ಲಿ ಬಂದು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಈ ಸಂಘದ ಮುಖಾಂತರವಾಗಿ ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು.